ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಇದೆಯಾ? ತನಿಖೆಯಿಂದ ಹೊರಗೆ ಬರ್ತಾ ಇದೆಯಾ ಸ್ಫೋಟಕ ಮಾಹಿತಿ? ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಶಾಕ್. ಡಿ ಗ್ಯಾಂಗ್ ಕೊಲೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕು. ಜೈಲಿನಲ್ಲಿರುವಂತಹ ದರ್ಶನ್ನ ಭೇಟಿಯಾದಂತಹ ಪತ್ನಿ ಮತ್ತು ಸಹೋದರ ಹೇಳಿದ್ದೇನು? ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದ್ದು, ವಾಲ್ಮೀಕಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಶಾಸಕರು ಶಾಸಕರ ಭವನದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಸಕರ ಭವನದ ಆವರಣದಲ್ಲಿರುವ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು. ಬಿಜೆಪಿ ಶಾಸಕರಿಗೆ ಪರಿಷತ್ ಸದಸ್ಯರು ಕೂಡ ಸಾಥ್ ನೀಡಿದರು. ಮೂಡ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹಿಸಿ ವಿಧಾನಸೌಧದವರೆಗೂ ಪ್ರತಿಭಟನಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ವಿಧಾನಸೌಧದ ಮೆಟ್ಟಿಲ ಬಳಿಯೂ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿದವು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಬಳಿ ಅನುಮತಿ ಕೇಳುವ ಬಗ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಸುಳಿವು ಕೊಟ್ಟರು. ಸಂವಿಧಾನಾತ್ಮಕವಾಗಿ ಏನೆಲ್ಲ ಸಾಧ್ಯವೋ ಎಲ್ಲ ರೂಪದಲ್ಲಿಯೂ ಹೋರಾಟ ಮಾಡ್ತೀವಿ ಅಂತ ಸಿಟಿ ರವಿ ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಸಿಎಂ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ. ಶಾಸಕರ ಜೊತೆ ಮಾತನಾಡಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕೋ ಮಾಡ್ತೀವಿ ಎಂದರು. ವಿಧಾನಸಭೆ ಸಭಾಂಗಣದ ಮುಖ್ಯ ದ್ವಾರದ ಬಳಿ ಶಾಸಕ ಬೆಲ್ಲದ್ ಪೋಸ್ಟರ್ ಪ್ರದರ್ಶನ ಮಾಡಿದರು. ಸದನದಲ್ಲಿ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಿಎಂ ರಾಜೀನಾಮೆಗೆ ಒತ್ತಾಯಿಸಲು ವಿಪಕ್ಷಗಳು ಅಜೆಂಡಾ ರೂಪಿಸಿವೆ. ಮೂಡ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಮೂಡ ವಾಲ್ಮೀಕಿ ಹಗರಣ ಆರೋಪದ ಕೌಂಟರ್ಗೆ ಕಾಂಗ್ರೆಸ್ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳ ದಾಳಿ ಎದುರಿಸಲು ಸಿಎಂ ಸಿದ್ದರಾಮಯ್ಯ ಸಿದ್ಧವಾಗಿದ್ದು, ಪ್ರತಿಪಕ್ಷಗಳ ಕೌಂಟರ್ಗೆ ಸಚಿವರು ಮತ್ತು ಶಾಸಕರ ಟೀಮ್ ರೆಡಿ ಮಾಡಿದ್ದಾರೆ. ಅಲ್ಲದೆ ಹಿರಿಯ ಸಚಿವರ ಬ್ಯಾಟಿಂಗ್ ವೇಳೆ ಹಿರಿಯ ಅಧಿಕಾರಿಗಳ ಹಾಜರಾತಿಗೆ ಸೂಚನೆ ನೀಡಿದ್ದಾರೆ. ವಿಪಕ್ಷಗಳ 3 ಬ್ರಹ್ಮಾಸ್ತ್ರಗಳ ಸುಳಿವಿನ ಬೆನ್ನಲ್ಲೇ ಪ್ರತಿ ದಾಳಿ ನಡೆಸಲು ಸರ್ಕಾರ ಮುಂದಾಗಿದೆ. 2 ಹಗರಣ ಆರೋಪ, 1 ತೀರ್ಮಾನದ ಬಗ್ಗೆ ಪಿನ್ ಟು ಪಿನ್ ಡಾಕ್ಯುಮೆಂಟ್ ಟು ಡಾಕ್ಯುಮೆಂಟ್ ಉತ್ತರ ಕೊಡಲು ತಯಾರಿ ನಡೆಸಿದೆ. ಬಿಜೆಪಿಯವರು ಸದನದಲ್ಲಿ ನಿಲುವಳಿ ಸೂಚನೆ ಕೊಟ್ಟಿದ್ದು, ಕಲಾಪದಲ್ಲಿ ಅವರಿಗೆ ಉತ್ತರ ಕೊಡ್ತೀನಿ, ಅವರು ಪ್ರತಿಭಟನೆ ಮಾಡಲಿ ಎಂದು ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನಾವೇನೋ ಉತ್ತರ ಕೊಡಬೇಕು, ಕೊಡ್ತೀವಿ. ಸಿಎಂ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ, ನಾವು ಎಲ್ಲವನ್ನೂ ತೆರೆದಿಡುತ್ತೇವೆ, ಬಿಜೆಪಿ ಹೋರಾಟ ಮಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಪ್ರಕರಣ ಇರಬಹುದು, ಯಾವುದೇ ಪ್ರಕರಣ ಇರಬಹುದು, ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ಅದರಿಂದ ವಿಮಾನಗಳ ಪ್ರಕಾರ ಸಭೆ ನಡೆಯಬೇಕು ಕೇಳಿ ಆಮೇಲೆ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ. ನಮ್ದು ಇಲ್ಲೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಅವ್ರು ಏನ್ ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಅದೇನು ತಪ್ಪೇನಿಲ್ಲ. ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ವಿ ಆರ್ ರೆಡಿ ಟು ಡಿಸ್ಕಸ್, ವಿ ಆರ್ ರೆಡಿ ಟು ರಿಪ್ಲೈ. ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಆನ್ ಅಸ್, ಯು ಡೂ ಇಟ್. ವಿ ಆರ್ ದೇರ್ ಟು ರಿಪ್ಲೈ ಟು ಯು. ವಿ ಡೋಂಟ್ ಮೈಂಡ್ ಆನ್ ದಿಟ್. ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದ್ ಬೇಡ. ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಲೋಕಸಭಾ ಚುನಾವಣೆ ಬಳಿಕ ನಡೀತಾ ಇರುವ ಮೊದಲ ಅಧಿವೇಶನ ಇದಾಗಿದ್ದು, ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ದೋಸ್ತಿ ಪಕ್ಷಗಳು ಸಕಲ ತಯಾರಿ ನಡೆಸಿವೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಸದನದಲ್ಲೂ ಜಂಟಿಯಾಗಿ ಹೋರಾಡೋಕೆ ಸಿದ್ಧತೆ ನಡೆಸಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡುವಂತೆ ಜೆಡಿಎಸ್ ಶಾಸಕರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಟ್ಟಾಜ್ಞೆ ಮಾಡಿದ್ದಾರೆ. ಬಿಜೆಪಿ ಯಾವುದೇ ನಿರ್ಧಾರ ತಗೊಂಡ್ರೂ ಜೆಡಿಎಸ್ ಶಾಸಕರು ಒಗ್ಗಟ್ಟಾಗಿ ಅವರ ಜೊತೆ ಕೈ ಜೋಡಿಸಬೇಕು. ಬಿಜೆಪಿ ಹೋರಾಟಕ್ಕೆ ನೀವು ಕೂಡ ಬೆಂಬಲ ಕೊಡಿ, ಹೋರಾಟ ಮಾಡುವಂತೆ ತಮ್ಮ ಶಾಸಕರಿಗೆ ಕುಮಾರಸ್ವಾಮಿ ತಾಕೀತು ಮಾಡಿದ್ದಾರೆ. ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರೂ ಸರಿಯೇ, ಅದಕ್ಕೂ ಕೈ ಜೋಡಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ವಿಧಾನಸೌಧದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇಡಿ ಬಂಧನದಿಂದ ಬಚಾವಾಗಲು ಶಾಸಕ ದದ್ದಲ್ ಸೇಫ್ ಗೇಮ್ ಆಡ್ತಿದ್ದಾರೆ. 2 ದಿನಗಳಿಂದ ನಾಪತ್ತೆಯಾಗಿದ್ದವರು ಕಲಾಪ ಆರಂಭದ ದಿನವೇ ವಿಧಾನಸೌಧದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾನು ಎಲ್ಲಿಯೂ ಹೋಗಿ ತಲೆಮರೆಸಿಕೊಂಡಿಲ್ಲ, ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿಲ್ಲ, ಎಸ್ಐಟಿಯು ನೋಟಿಸ್ ಕೊಟ್ಟಿಲ್ಲ, ಎಲ್ಲದರ ವಿಚಾರಣೆ ಆಗಿದೆ ಅಂತ ಸಮಜಾಯಿಷಿ ನೀಡಿದ್ದಾರೆ. ಇನ್ನು ವಿಧಾನಸೌಧಕ್ಕೆ ಭೇಟಿ ಕೊಡ್ತಿದ್ದಂತೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಕೊಠಡಿಗೆ ತೆರಳಿ ಮಾತುಕತೆ ನಡೆಸಿದ್ರು. ಬಂಧನ ಭೀತಿಯಿಂದ ನಾಪತ್ತೆಯಾಗಿದ್ದ ಬಸನಗೌಡ ದದ್ದಲ್ ಇನ್ನು 10 ದಿನ ಸೇಫ್ ಆಗಿದ್ದಾರೆ. 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು, ಸೆಷನ್ ವೇಳೆ ಬಂಧನ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಅಧಿವೇಶನ ಸಂದರ್ಭದಲ್ಲಿ ಶಾಸಕರ ಬಂಧನಕ್ಕೆ ಸ್ಪೀಕರ್ ಅನುಮತಿ ಕಡ್ಡಾಯ. ಹೀಗಾಗಿ ಅಧಿವೇಶನ ಮುಗಿಯುವವರೆಗೂ ದದ್ದಲ್ ಅರೆಸ್ಟ್ ಆಗೋದು ಅನುಮಾನ. ನೀವೇ ನೋಡ್ತಾ ಇದ್ರಲ್ಲ, ನೀವು ನೋಡ್ತಾ ಇದ್ರೆ ಇಲ್ಲ 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 ಇಲ್ಲ
ವಿಮಾನ ಆನ್ ಐತೆ, ಎಲ್ಲ ಆನ್ ಐತೆ, ಎಲ್ಲ ನಾನು ಅಸ್ಸಾಂಗೆ ಹೋಗ್ತಾ ಇದ್ದೆ. ವಾಲ್ಮೀಕಿ ನಿಗಮ ಹಗರಣದ ಸ್ಫೋಟಕ ಸತ್ಯಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣ ಸಂಬಂಧ ನಾಗೇಂದ್ರ ಮನೆ ಮೇಲೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಆದಾಯ ಮೂಲಕ್ಕೂ ಕೈ ಹಾಕಿದ್ದಾರೆ. ಹಿಂದೆ ಚುನಾವಣೆ ವೇಳೆ ಸಲ್ಲಿಸಿದ್ದ ಆಸ್ತಿ ಪತ್ರದ ಅಫಿಡವಿಟ್ ಹಾಗೂ ದಾಳಿ ವೇಳೆ ಸಿಕ್ಕ ಆಸ್ತಿ ಪತ್ರಗಳಿಗೆ ತಾಳೆ ಹಾಕೋಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆ ವೇಳೆ ನಾಗೇಂದ್ರ ತಮ್ಮ ಅಫಿಡವಿಟ್ನಲ್ಲಿ ಒಟ್ಟು 17 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಆಸ್ತಿ ಘೋಷಿಸಿಕೊಂಡಿದ್ರು. ಬ್ಯಾಂಕ್ ಅಕೌಂಟ್, ಇನ್ಶೂರೆನ್ಸ್ ಪಾಲಿಸಿ, ಖಾಸಗಿ ಕಂಪನಿಯಲ್ಲಿ ಹೂಡಿಕೆ, ವಾಹನ, ಚಿನ್ನಾಭರಣ ಸೇರಿ 12 ಕೋಟಿ 35 ಲಕ್ಷ ರೂಪಾಯಿ ಚೊರಾಸ್ತಿ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. 2023ರಲ್ಲಿ ನಾಗೇಂದ್ರ ಹೆಸರಲ್ಲಿ ಒಟ್ಟು 4 ಕೋಟಿ 88 ಲಕ್ಷ 74 ಸಾವಿರ ಮೌಲ್ಯದ ಸ್ಥಿರಾಸ್ತಿ ಇತ್ತು. ಬಳ್ಳಾರಿ ಸಿರುಗುಪ್ಪ ತಾಲೂಕಿನ ಉಪ್ಪರ ಹೊಸರಳ್ಳಿ ಗ್ರಾಮದಲ್ಲಿ 4 ಎಕರೆ 25 ಗುಂಟೆ ಜಮೀನು, ಬಳ್ಳಾರಿಯ ನೆಹರು ಕಾಲೋನಿ, ಬೆಂಗಳೂರಿನ ಹೆಚ್ಆರ್ ಲೇಔಟ್ನಲ್ಲಿ ಫ್ಲಾಟ್ ಹಾಗೆ ನ್ಯೂ ಬಿಎಲ್ ರೋಡ್ನಲ್ಲಿ ಫ್ಲಾಟ್ ಸೇರಿ ಒಟ್ಟು 4 ಕೋಟಿ 88 ಲಕ್ಷ ಮೌಲ್ಯದ ಸ್ಥಿರಾಸ್ತಿಯನ್ನು ಘೋಷಿಸಿಕೊಂಡಿದ್ರು. ಸ್ಥಿರಾಸ್ತಿ, ಚೊರಾಸ್ತಿ ಸೇರಿ ಒಟ್ಟು 17.20 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ರು. ಈಗ ದಾಳಿ ವೇಳೆ ಸಿಕ್ಕ ದಾಖಲೆ ಪ್ರಕಾರ ಇರುವ ಒಟ್ಟು ಆಸ್ತಿ ಹಾಗೂ 2023ರ ಅಫಿಡವಿಟ್ನಲ್ಲಿ ಸಲ್ಲಿಕೆಯಾದ ಆಸ್ತಿಗೂ ಇಡಿ ಅಧಿಕಾರಿಗಳು ತಾಳೆ ಮಾಡಲಿದ್ದಾರೆ. ತನಿಖೆ ವೇಳೆ ವ್ಯತ್ಯಾಸ ಕಂಡು ಬಂದಲ್ಲಿ ನಾಗೇಂದ್ರ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ.